ದೇಶದಾಗ. ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು, ಇವತ್ತವರೆಗೂ ಐತಿ ಜೀವಂತ. ಏನ ಈ RSS, ಈ ಹಿಂದುತ್ವ, ಈ ಸನಾತನ ಧರ್ಮ, ಮನುಸ್ಮೃತಿ, ಇವೆಲ್ಲ ಒಂದು ದೊಡ್ಡ ಜಾಲ ಇದೆ. ಅದು ಅಲ್ಲಿ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಮಾನವೀಯತೆಯನ್ನು ಹೆಂಗ, ಮಾನವೀಯತೆಯ ಮೌಲ್ಯಗಳೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂತ ಮನುಷ್ಯರು. ಅಂತ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಹೋದಿರುವಂತ ನಾಯಿನ ಕುಂದಿಸಿದ್ರ ಏನಾಗತ್ರಿ? ಅದೇ ಹೇಳ್ತಾರಲ್ಲ, ಎದರ ಮೇಲೆ ಏನೋ ಒಯ್ದು ಕುಂದಿಸಿದ್ರ ಏನೋ ಮಾಡಿತ್ತಂತದ್ದು. ಹಂಗಿದು ಅಂತ ಒಯ್ದು ಇದು ಕುಂದಿಸ್ಯಾರ. ಇದು ವ್ಯವಸ್ಥಿತವಾಗಿ ಪ್ಲಾನ್ ಐತಿ. ಪಾಪ ಅಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟ್ಯಾರ. ಅವರೆಲ್ಲ ತ್ಯಾಗ ಮಾಡಿ, ಪಾಪ ಸರ್ವಸ್ವವನ್ನೇ ತ್ಯಾಗ ಮಾಡಿದರು. ಅಂತ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗಿ ಈ ಪುಣ್ಯಾತ್ಮನ ಕುಂದಿರಿಸಿ, ಈ ಪುಣ್ಯಾತ್ಮ ಅದ್ರ ಮೇಲೆ ಏನ್ ಮಾಡ್ತಾ ಇದ್ದಾನ? ಯಾವ ಸಿದ್ಧಾಂತದ ಮೇಲೆ ಆ ಗುರುಗಳು ನಡೆದಿದ್ರು, ಆ ಗುರುಗಳು ಕಟ್ಟಿದಂತ ಒಂದು ಏನು ಒಂದು ಒಂದು ಸಂಸ್ಥೆಗಳನ್ನ, ಆ ಒಂದು ಮಠವನ್ನ ಇವತ್ತು ಹಾಳು ಮಾಡಕ್ ಕೊಟ್ರಿ ಇವರಷ್ಟೇ. ಹಾಳು ಮಾಡುವಂತ ಉದ್ದೇಶ ಅಲ್ಲೇ ಅದಲ್ಲ, ಇನ್ನೊಬ್ಬ ಅಲ್ಲೇ ಮಗ್ಲ ಹಾಳು ಮಾಡಕ್ ಹಚ್ತವನ ಅವನ. ಮತ್ತಾರು ಈಗ ಪ್ರಜ್ಞಾವಂತರದಾರ, ವಿಶಾಲವಾಗಿದೆ ಜಗತ್ತು, ಜಗತ್ತಿನ ಅರ್ಥ ಮಾಡ್ಕೊಂಡ್ರ. ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವು ನಡೀತಾ ಇದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ನಡೀತಾ ಇದ್ದೀವಿ. ಇವರು ಬರೇ ಸನಾತನ ಧರ್ಮ, ಗುಲಾಮಗಿರಿ ಬರೇ ಮಾತಿತ್ತಿರ. ಇವ್ರು ಯಾವ ದೇಶದಾಗ ಬಿಟ್ರ? ಈ ದೇಶನ ಬಿಟ್ಟು ಹೋಗಂತ ಹಾಳಾಗತ್ತೆ. ಬೇಡ ಅಂದ್ರೆ ಈ ದೇಶ ಬಿಟ್ಟು ಹೋಗ್ಬೇಕಂತ ಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವೋಗಿ ಅಂತೇಳಿ 12ನೇ ಶತಮಾನದಲ್ಲಿ ಹೇಳ್ಯಾರ ಅನ್ನಿಸ್ಕೊಂಡವ್ರು. ಅವ್ರ ಭಾವಕ್ಕೆ ತಕ್ಕಂಗೆ ಇರ್ಲಿ ಎಲ್ಲಾರು, ಯಾರು ಬೇಡ ಅಂದಾರ. ಅದ್ರ ಮಾತಾಡೋದು ಯಾಕೆ? ಇನ್ನೊಂದ್ ಧರ್ಮ ಯಾಕೆ ಕೇಳಿ ಬೈತೀರಿ ನೀವು? ನಿಮ್ ಕುಕ್ಮಾರ ಹಚ್ಕೊಡ್ರಿ, ನಾಮಾರ ಹಚ್ಕೊಡ್ರಿ, ತೆಲಿಯರ ಬೋಳಿಸ್ಕೊಡ್ರಿ, ನಿಮ್ ಬೇಕಾದ್ ಮಾಡ್ಕೊ, ಬಟ್ಟೆ ಬಿಚ್ಚಡಿ ಇಟ್ಕೊಡ್ರಲ್ಲ ನಿಮ್ಗೆ. ಯಾರು ಬೇಡ ಅಂದಾರ ನಿಮ್ಗೆ? ಅದ್ ಇನ್ನೊಬ್ರಿಗೆ ಯಾಕೆ ಬೈತಿರು? ನಿಮ್ಗೆ ಯಾರು ಹಕ್ಕು ಕೊಟ್ರ? ನಿಮ್ಗೆ ಹಕ್ಕು ಐತನ ಬಯಕ? ಹಕ್ಕಿದೆಯಾ ಸಂವಿಧಾನದಲ್ಲಿ? ಇನ್ನೊಂದು ಧರ್ಮವನ್ನ ತೆಗೆಯುವಂಥದ್ದು, ಇನ್ನೊಂದು ಧರ್ಮವನ್ನ ಹೊಗಳುವಂಥದ್ದಕ್ಕ ಹಕ್ಕೆಲ್ಲಿದೆ? ಹಕ್ಕ ಇಲ್ಲ. ಅದು ಅರ್ಥ ಮಾಡ್ಕೋಬೇಕು. ನಮ್ಗೆ ರೈಟ್ಸ್ ಏನಿದೆ, ವಾಟ್ ಆರ್ ದ ರೈಟ್ಸ್ ಆಫ್ ಹ್ಯೂಮ್ಯಾನಿಟಿ ಅಂತ. ಇವ್ರಿಗೆ ಹ್ಯುಮ್ಯಾನಿಟಿ ಅಂದ್ರೆ ಗೊತ್ತಿಲ್ಲ, ಮನುಷ್ಯರಂದ್ರೆ ಗೊತ್ತಿಲ್ಲ. ಮನುಷ್ಯರಿಗೆ ಬೇಯಲು ಏನು ಮೃಗಗಳ ಮನುಷ್ಯರು ಇವರು? ನೋಡ್ರಿ, ಗತಿ ಇಲ್ಲಾರ್ದವ್ರಿಗೆ ಮತ್ತೆ ಯಾರು ಒಬ್ಬರಿಗೆ ಹೋಗಬೇಕಲ್ಲ. ಹೊಟ್ಟತನ ಇದೊಂದು ಹಿಂದೂ ಹಿಂದೂ ನಾನ ಹುಲಿ 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 ಅಂತೆ. ಸ್ವಯಂ ಘೋಷಿತ ಹುಲಿ, ಸ್ವಯಂ ಘೋಷಿತ ನಾನ. ಯಾರು ಘೋಷಣೆ ಮಾಡ್ತಾರೆ ಇವ್ರಿಗೆ? ತಾವ ಘೋಷಿತ, ಸ್ವಯಂ ಘೋಷಿತ, ಎಲ್ಲ ಸ್ವಯಂ ಘೋಷಿತ ನಾಯಕರು ಇವರು. ಇವ್ರಿಗೆ 5 ಪೈಸಾ ಓಟ್ ಬೀಳುದಿಲ್ಲ. ಸುಮ್ಮನೆ ಈಗ ಕಾಮಿಡಿಯನ್ ಇರ್ತಾರ, ನಿಮ್ಗೆ ಗೊತ್ತೈತಿ ಸಿನಿಮಾದಾಗ, ಅವ್ರೆಲ್ಲಾರು ನೋಡ್ತಾರ. ಅವ್ರಿಗೆ ಹೀರೋ ಆಗಕ್ಕೆ ಸಾಧ್ಯತೆನ? ಇವರು ಜೀವನದಲ್ಲಿ ಕಾಮಿಡಿಯನ್ಸ್. ಇವರು ಮಿಸ್ಟರ್ ಯಾರಿವ ಅದಾರಲ್ಲ ಒಂದು 4-5 ಮಂದಿ, ಈಶ್ವರಪ್ಪ, ಅವನ ಹೆಸರು ಹೇಳೋದಿಲ್ಲ ನಾನು, ಒಬ್ಬ. ಆಮೇಲೆ ಇವ ಕನೇರಿ ಸ್ವಾಮಿ ಒಬ್ಬ. ಇವರ ಜೋಕರ್ಸ್. ಇವರು ಬಾಯಿ ತೃಪ್ತಿಗೆ, ಮನಸ್ಸು ತೃಪ್ತಿಗೆ ಮಾತಾಡಿ ತಿಟ್ಟಿ ತೀರಿಸಿಕೊಳ್ಳೋರಂತಿವ್ರು ಅಷ್ಟೇ ಸಮಾಜದಲ್ಲಿ. ಕನೇರಿ ಸ್ವಾಮಿಗಳಿಗೆ ಆ ಮದ ಏರೈತಂತಾರಲ್ಲ, ನಾನೇ ಶ್ರೇಷ್ಠ, ನಾನೇ ದೇವ್ರು ಅನ್ನೋರಿಗೆ ಏನ್ ಹೇಳ್ತೀರಿ? ಯಾರಾದ್ರೂ ಏನು ಆಕಾಶದಿಂದ ಉದ್ರಿ ಬಂದಾರ? ಕನೇರಿ ಶ್ರೀ ಏನಾರ ಆಕಾಶದಿಂದ ಉದ್ರಿ ಬಂದಾನ? ಅವನು ಮನುಷ್ಯನಾಗಿ ಹುಟ್ಟ್ಯಾನ, ಇಲ್ಲೇ ತಾಯಿ ಹೊಟ್ಟೆಗೆ ಜನಿಸ್ಯಾನ. ಏನ್ ಇವ್ರು ಸ್ವಾಮಿಗಳಾದವ್ರು ಏನು ತಾಯಿ ಮೇಲೆ ಆಕಾಶದಿಂದ ಇಳಿದು ಬಂದ? ಇಲ್ಲಲ್ಲ. ಯಾರು ದೇವ ಮಾನತವ ಮಾನವ ಅಂತ ಯಾರಾದ್ರು ಐತನ ಇಲ್ಲ ಜಗತ್ನಾಗ? ಇಲ್ಲಿವರೆಗೆ ಅದಾರನ ಯಾರು ಹುಟ್ಟ್ಯಾರ? ಇಲ್ಲ. ಮತ್ತೆ ಇವನೇನ್ರಿ ಮಾತಾಡೋದು ಬಾಯಿಗೆ ಬಂದಾಗ? ಇವನು ನಾನೇ ಶ್ರೇಷ್ಠ ಅಂತ ಇವ್ರ ಬಾಯಿಗೆ ಬರೋಂತ ಮಾತುಗಳ ಕಾವಿ ಹಾಕಿ, ಕಾವಿ ಬೀಚ್ ಕಾದಿ ಹಾಕು ಅಂತ ಹೇಳ್ರಿ ಅವ್ರಿಗೆ. ಮಾತಾಡಕ್ ಬಾ ಅಂತ ಹೇಳ್ರಿ, ಗ್ರೌಂಡಿಗೆ ಮಾತಾಡ್ತೀವಿ. ಬಾಯಿ ಐತೆ ಅಂತ ಎತ್ತಾಗಬೇಕಂದ್ರೆ ಮಾತಾಡ್ತಾ ಇರೋದು ಯಾರು ಕೇಳ್ತಾರ? ಒಂದ್ ದಿವ್ಸ ಬಡಿಸ್ಕೋತಾರ ಇಷ್ಟ. ಬಾಯಿ ಬಡಿಸ್ಕೊ ಬಿಡೋರು ಜನ ಬಿಡ್ತಾರನ್ರಿ? ಮಾತಾಡಿದ್ರೆ ಯಾವ್ದಾರ ಧರ್ಮದ ಬಗ್ಗೆ, ಯಾರ ಬಗ್ಗೆ ಆದ್ರೂ ಕೀಳುವಾಗಿ ಮಾತಾಡಿದ್ರೆ ಕಾವಿ ಧರಿಸ್ಕೊಂಡು, ಅದು ಕಾವಿ ಅದಕ್ಕೆ ಖಾಲಿ ಬಿಡಿಸ್ಕೋತೀರಿ ನೀವು. ತಪ್ಪಲ್ವಾ ಇದು? ನೀನೇನ್ ದೇವ್ರ? ಜನರ ಹಾದಿ ತಪ್ಸಕತ್ತಿಲ್ಲ ನೀನು?
ಬೆಂಕಿ ಹಚ್ಚ ಕೆಲಸ ಮಾಡಕತ್ತಿಲ್ಲ ರಾಷ್ಟ್ರದಲ್ಲಿ. ಈ ರಾಷ್ಟ್ರ ಬೇಡ ಅಂದ್ರೆ ಹೋಗ್ರಿ, ನೀವು ರಾಷ್ಟ್ರ ಕಟ್ಕೊಂಡು ಯಾವ್ದು ಬೇಕದು. ಸನಾತನ ಧರ್ಮರ ಹೋಗ್ರಿ, ಮನುಸ್ಮೃತಿಗರ ಹೋಗ್ರಿ, ಏನ ಯಾವ್ದಾರ ಧರ್ಮ ಕಟ್ಕೊಂಡು ಹೋಗ್ರಿ, ಪ್ರತ್ಯೇಕ ಮಾಡ್ಕೊಂಡ್ಬಿಡ್ರಿ. ಇದೇ ಕಾವಿ ಹಾಕೊಳ್ಳೋದು, ಬಾಯಿಗೆ ಬಂದಂಗೆ ಮಾತಾಡೋದು ಯಾರು ಕೇಳಾಗಿಲ್ಲ. ಈ ಕನ್ಯಾಡಿ ಶ್ರೀಗಳನ್ನ ಒಂದ್ ದಿವ್ಸ ನೋಡಕತ್ರಿ ಏನಾಗತ್ತೆ, ಜನರು ಏನ್ ತೀರ್ಮಾನ ಮಾಡ್ತಾರೆ ಮಾಡ್ತಾರೆ. ಇಂಥವ್ರು ನೀವು ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರಂತ ಅವರೇ ಹೇಳಿದಾರಲ್ಲ ಮಾಡ್ಬೇಕು ಅಂತ. ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ. ನೋಡಿ, ನಮ್ಮ ಬೇಡಿಕೆಯನ್ನ ನಮ್ಮ ವರಿಷ್ಠರಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಬೇಡಿಕೆಯನ್ನು ಇಟ್ಟಿದ್ದೀವಿ. ಉಪಮುಖ್ಯಮಂತ್ರಿಗಳ ಹತ್ರ ಬೇಡಿಕೆ ಇಟ್ಟಿದ್ದೀವಿ. ಅವ್ರು ನಿರ್ಣಯ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ, ಪಕ್ಷಕ್ಕೆ ಶಕ್ತಿ ತುಂಬಬಹುದು, ಶಕ್ತಿ ತಂದಂತವ್ರು. ಮುಂದೆ 28 ಚುನಾವಣೆಯಲ್ಲಿ ಬೇಕಾಗತ್ತಲ್ಲ, ಒಂದು ಶಕ್ತಿಯುತವಾದ ಎಲ್ಲರೂ ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ. ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ, ಅದನ್ನು ಪರಿಗಣಿಸಿದ್ದಾರೆ. ವಿಶ್ವಾಸ ಕೂಡ ಇದೆ ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಅಲ್ಲ, ಈಗ ಮಾಡಬೇಕು ಅಂತ ಒಂದು ವಿಚಾರವನ್ನು ಹೊಂದಿದ್ರು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಈಗ ಅಧಿವೇಶನ ಬೇರೆ ಕರೆದು ಬಿಟ್ಟಿದ್ರಲ್ಲ, ಈಗ ಅಲ್ಲಿ ಸಮಸ್ಯೆಗಳಾಗ್ತಾವ. ಯಾವ ಮಂತ್ರಿಗಳು ಈಗ ಹಲವಾರು ಸಮಸ್ಯೆಗಳು ಇದಾವ ರಾಜ್ಯದಲ್ಲಿ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ನಡೀತಾ. ಅಲ್ಲಿ ಉತ್ತರ ಕೊಡಕ್ ಮಂತ್ರಿಗಳು ಬೇಕೇ ಬೇಕಲ್ಲ. ಈ ಹೊಸ ಮಂತ್ರಿ ಮಾಡಿದ್ರೆ ಹೊಸ ಮಂತ್ರಿಗಳು ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಇರುವಂತ ಮಂತ್ರಿಗಳು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅನುಭವ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ಅಧಿವೇಶನ ಮುಗಿದ ಮೇಲೆ ಮಾಡ್ಬೇಕು ಅನ್ನೋ ಚಿಂತನೆ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಯಾವುದೇ ನನಗೆ ಮಾಹಿತಿ ಇಲ್ಲ. ಆದ್ರೆ ಅಷ್ಟು ದೊಡ್ಡವಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ನನ್ನ ಮಟ್ಟದಾಗ ನಾನು ಮಂತ್ರಿ ಆಗ್ಬೇಕು ಅನ್ನೋದು ಒಂದೇ ಕೇಳಾವ ಅಷ್ಟೇ. ಯಾವ ಶಾಶ್ವತ ನನಗೆ ಕುರ್ಚಿ ಒಂದ್ ದಿವ್ಸ ಹೋಗವ ಕುರ್ಚಿ ಜೀವನ ಶಾಶ್ವತ ಇಲ್ಲ, ಇನ್ನು ಕುರ್ಚಿ ಏನು ಶಾಶ್ವತ. ನೋಡ್ರಿ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಹೇಳಿದ, ನುಡಿದಂತೆ ನಡಿ, ಇಲ್ಲ ಇದೇ ಜನ್ಮ ಕಡಿ ಅಂತ. ಸಹಜವಾಗಿ ಇಂತಹ ವಚನಗಳಿದಾವ. ಆ ರೀತಿ ನಡ್ಕೊಳ್ಳುವಂತ ಒಂದು ಮನಸ್ಥಿತಿ ನಂದು ಅಂತ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ಯಾರ. ತಪ್ಪೇನಿಲ್ಲ, ಅವ್ರ ಬಗ್ಗೆ ವ್ಯಕ್ತಪಡಿಸ್ಕೊಂಡ್ರ. ಅವ್ರು ತಮ್ಮ ಟ್ವಿಟರ್ ಅಲ್ಲಿ ಹಾಕೊಂಡ್ರೆ ಹೆಸರು ಹಾಕ್ಯಾರ, ನಡೆದಿಲ್ಲ ಯಾರು ಅಂತೇಳಿ. ಏನು ಹಾಕಿಲ್ಲಲ್ಲ. ಆ ರೀತಿ ಒಳಗೆ ಅವ್ರು ನಡೆಯೋರು ಗಟ್ಟಿಯಾಗಿ ಪಕ್ಷ ಕಟ್ಟಿದ್ದಾರೆ. ಆ ಕೊಟ್ಟು ಮಾತಂತೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಹಾಕೋತಾ ಇದಾರೆ. ಸ್ಟೇಟಸ್ ಹಾಕೋದು ಸಹಜವಲ್ಲ, ನಾವು ಹಾಕೋತಿರ್ತೀವಿ ಸ್ಟೇಟಸ್.